ಎರಡೂ ತಂಡಗಳವರು 12ನೇ ಆಟಗಾರರನ್ನ ಕಳಿಸ್ಕೊಡ್ಬೇಕು. ಮೊಗವೀರ್ ಸಿಲವನ್ ಬಂದಿದ್ದಾರೆ. ಡಗೌಟ್ ಅಲ್ಲಿ ದಯವಿಟ್ಟು ಆಟಗಾರರಿಗೆ ಮಾತ್ರ ಅವಕಾಶ. 14+3 ಹೆಚ್ಚುವರಿ 17 ಮಂದಿ ಮಾತ್ರ. ಬಾಕಿಯವರು ಇದ್ರೆ ವಿಕೆಟ್ ಆಗಬೇಕು. ಇಲ್ಲದಿದ್ದರೆ ನಮ್ಮವರೇ ಬಂದು ತೆರವು ಮಾಡ್ತಾರೆ. ದಯವಿಟ್ಟು ಗಮನಿಸಿ. ಸುನೀಲ್ ಪುತ್ರನ್ ಡಗೌಟ್ ಅಂಡ್ ಸುಧಾಕರ್ ಸಾಲಿಯಾನ್ ಡಗೌಟ್ ಅಲ್ಲಿ. ಅಂಪೈರ್ 1 ನಿಮಿಷ. ಹೆಚ್ಚುವರಿ ಯಾರೇ ಇದ್ರು ತೆರವುಗೊಳ್ಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮಾರುತಿ ನಾಯಕರು ಯಶವಂತ 12ನೇ ಆಟಗಾರರನ್ನ ಕಳಿಸ್ಕೊಡಿ. ಮತ್ತೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಬೇಡಿ. ಮೊದಲೇ ಹೇಳಿದ್ದೇವೆ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಅಜ ಮಾಡಿ. ಎಸ್ ಅಂಪೈರ್ ಗಮನಕ್ಕೆ. ಟೈಮರ್ ಇಸ್ ಆನ್. ಸಮಯ ಆರಂಭವನ್ನು ಕಾಣ್ತಾ ಇದೆ. ಸುಚಿನ್ ಮತ್ತು ಯಶವಂತ ಮೊದಲ ಹಂತದ ದಾಂಡಿಗರ ಅಂಗಣ ಒಳಭಾಗವನ್ನು ಕಂಡ್ರೆ ಮೊಗವೀರ್ ಸಿಲವನ್ನ ಪರವಾಗಿ ವಿರಾಜ್ ಈ ಬಾರಿ ಮೊದಲ ಚೆಂಡಿಗಾಗಿ 2 ಲಕ್ಷ ರೂಪಾಯಿಗಳ ಒಂದು ಹಗಲು ರಾತ್ರಿ ಪಂದ್ಯಾಟವನ್ನ ಜಿಪ್ಸಿ ಸಂಯೋಜನೆ ಮಾಡ್ತಾ ಇದೆ. ಈ ತಂಡದ ಸಂದ ಮೊದಲ ಚೆಂಡು ಬಹಳ ಉತ್ತಮವಾದ ಹೊಡೆತ. ಮಿಡ್ಡುಗಳ ಭಾಗದಲ್ಲಿ ಯಶವಂತ್ ಮೊದಲ ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ತಳ ಖಾತೆ ಆರಂಭ. ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಹಜ ಮಾಡಿ. ಮೊಗವೀರ ಟೂರ್ನಮೆಂಟಿನ ಕೆಲವೊಂದು ಪ್ರಮುಖ ಪ್ರಶಸ್ತಿಗಳನ್ನು ಜಯಿಸಿ ಅಂತ ಒಂದು ತಂಡ ಕೂಡ ಮಾರುತಿ ಹಜ ಮಾಡಿ. ತನ್ಮದ 2ನೇ ಚೆಂಡು ಔಟರ್ ರಜ್ ಆಗಿದೆ. ಕೊನೆ ಹಂತದಲ್ಲಿ ಬಹುಶಃ ಇದು ಕ್ಯಾಚ್ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ಗಳು ಮೊಗವೀರ್ ಸಿಲವನ್ ಉಳ್ಳಾಲದ ಪಾಳ್ಯದಲ್ಲಿ ಬರ್ತಾ ಇದೆ. ಅಂಪೈರ್ ಡಿಸಿಷನ್ ಅದೇನಾಗ್ತದೆ ನೋಡಬೇಕಾಗಿದೆ. ದಿನದ 6ನೇ ಪಂದ್ಯಾಟ ಇದು ಅಂಗಣ ಒಳಭಾಗದಲ್ಲಿ. ಯಸ್ ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಬಲವಾಗಿರುವಂತ ಒಂದು ಅಪೀಲ್ ಕೂಡ ಇತ್ತು. ನಡು ಅಂಪೈರ್ ಡಿಸಿಷನ್ ನಾಟ್ ಔಟ್ ಅನ್ನೋದಾಗಿ ಬಂದಿರೋದ್ರಿಂದ ನೋಡಿ ಥರ್ಡ್ ಅಂಪೈರ್ ರಿವ್ಯೂ ಇರುವಂತದ್ದು ಕೇವಲ ರನ್ಔಟಿಗೆ ಮಾತ್ರ ಅಂತ. ಅಂಪೈರ್ಸ್ ಕಾಲ್ ಇದ್ರೆ ಮಾತ್ರ ಅನ್ನೋದಾಗಿ ಸಂಘಟಕರು ಸೂಚಿಸಿದ್ದಾರೆ. ಆಟಗಾರರು ಗಮನಿಸಿ. ಆದ್ದರಿಂದ ಅಂಪೈರ್ಸ್ ಕಾಲ್ ಇದ್ದಾಗ ಮಾತ್ರ ರಿವ್ಯೂ ಅನ್ನ ಪರಿಗಣನೆ ಮಾಡಲಾಗುತ್ತೆ. ಎಲ್ಲ ತಂಡಗಳಿಗೆ ಕೂಡ ಸೂಚನೆ ಇರ್ತದೆ. 2ನೇ ಚೆಂಡು ತೀರಾ ಒಂದು ಟರ್ನ್ ಆಗಿತ್ತು. ಈ ತನ್ಮದ ಡಾಟ್ ಬಾಲ್ ಕೂಡ. ಮತ್ತೆ ವಿರಾಜ್ 3ನೇ ಬಾರಿ. ಈ ಬಾರಿ ಸಂದ ಚೆಂಡು ಬಲವಾಗಿ ಪೀಲಿ ತನ್ಮದ ಔಟ್. ಸುಚಿನ್ ಈ ಬಾರಿ ತೀರಾ ಕ್ಲಾಸ್ LBW ಅಪೀಲ್ಗೆ ಬಲಿಯಾದ್ರು. ತನ್ಮೂಲಕವಾಗಿ ಈ ಹಂತದಲ್ಲಿ ಮೊಗವೀರ್ ಸಿಲವನ್ ಮೊದಲ ಸೆಸ್ ಪಡ್ಕೊಳ್ತಾ ಇದೆ. ಮಾರುತಿ ಹಜ ಮಾಡಿ 1-1. ಮೊದಲ ಹಂತದ ಯಶಸ್ಸನ್ನು ಪಡ್ಕೊಂಡ ಮೊಗವೀರ್ ಸಿಲವನ್ ಉಳ್ಳಾಲದ ತಂಡ.
ಒಂದು ಹಂತದಲ್ಲಿ ಒಂದು ಬಲವಾಗಿರುವಂತ ಕಾಟ್ ಬ್ಯಾಂಡ್ ಅಪೀಲ್ ಇತ್ತು. ಇವಾಗ ಆರ್ ಸ್ವಿಂಗಿಂಗ್ ಆಗಿ ಬಿದ್ದಂತ ಒಂದು ಚೆಂಡು ಪ್ಯಾಡ್ ಮೇಲೆ ಬಡ್ಕೊಂಡಿತ್ತು. ಸುಚಿನ್ ಔಟ್ ಆದ್ರು. ಯಶ್ವಿತ್ ಮತ್ತೋರ್ವ ಹೊಸ ದಾಂಡಿಗನ ಸೇರ್ಪಡೆ. ಇನ್ನೊಂದೆಡೆ ಯಶವಂತ ಮತ್ತೋರ ಪ್ರಮುಖ ಆಟಗಾರ ಮಾರುತಿ ಪರವಾಗಿ ಓಟ್ಗಳು ಬರ್ತಾ ಇಲ್ಲ. ಬಹಳಷ್ಟು ಮಂದಿ ಒಂದೇ ಎಸೆತ. ಬಹಳಷ್ಟು ಮಂದಿ ಸೀನಿಯರ್ಸ್ಗಳು ಬಹುಶಃ ಈ ಪಂದ್ಯಾಟದಲ್ಲಿ ಆಡ್ತಾ ಇದ್ದಾರೆ. ಸತೀಶ್ ಮಲ್ಪ, ಇನ್ನೊಂದೆಡೆ ಪ್ರವೀಣ್, ಶೈಲೇಶ, ರೋಷನ್ ಈ ರೀತಿ ಆಟಗಾರರು ಇದರ ಮಧ್ಯೆ ಓದವರಿದ ಹೊಡೆತ. ನೋಮಾಸ್ಲಾನ್ ಡೀಪ್ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಯಶ್ವಿತ್ ಮುಖ್ಯವಾಗಿ ಮೊದಲ ಬೌಂಡ್ರಿ. ಮಾರುತಿ ಖಾತೆಗೆ ಸೇರ್ಪಡೆ. ತನ್ನ ಮೊತ್ತ ಈ ಬೌಂಡರಿಯ ಮುಖೇನವಾಗಿ ಟೋಟಲಿ 5 ಓಟವನ್ನು ತಲುಪ್ತಾ ಇದೆ. ಮೊದಲ 5 ಚೆಂಡುಗಳ ಮುಕ್ತಾಯದ ನಂತರ 6 ಓವರ್ಗಳ ಪಂದ್ಯಾಟ. 10 ತಂಡಗಳು 24 ಪಂದ್ಯಾಟ ಇರ್ತದೆ ಫೈನಲ್ ಸೇರಿ. ಶಾರ್ಟ್ ರೈಸಿಂಗ್ ಡೆಲಿವರಿ ಮತ್ತೊಮ್ಮೆ ಫುಲ್ ಮಾಡುವಂತ ಪ್ರಯತ್ನ. ಓಟಗಳು ಮಾಡ್ತಾ ಇಲ್ಲ. ಬಹಳಷ್ಟು ಯಶಸ್ವಿ ಓವರ್ ಕೂಡ ವಿರಾಜ್ ಮುಖೇನವಾಗಿ ದಾಖಲಾಗ್ತಾ ಇದೆ. ಮೊಗವೀರ್ ಸೆಲವನ್ ಮೊದಲ ಪಂದ್ಯಾಟ 10 ವಿಕೆಟ್ಸ್ಗಳ ಒಂದು ಭರ್ಜರಿ ಜಯವನ್ನು ದಾಖಲಿಸಿತು. ಮೊಗವೀರ್ಸ್ ಆದ್ರೆ ಲೀಗ್ನ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ ಮಾರುತಿ ಅಜಮಾಡಿ. ಮಾರುತಿಯ ತಂಡ 2 ಬಾರಿ ಅಜಮಾಡಿಯ ಮೈದಾನದಲ್ಲಿ ಹೊನಲ್ ಬಳಕಿನ ಪಂದ್ಯಾಟ ಸಂಯೋಜನೆಯನ್ನು ಮಾಡಿತ್ತು. ಪಾಂಡುರಂಗ ಕರ್ಕೇರ್ರ ಮುಂದಾಳುತ್ವದಲ್ಲಿ ಬಹಳಷ್ಟು ಮಂದಿ ಸಮಾನ ಮನಸ್ಸ ಹುಡುಗರೆಲ್ಲ ಆ ಪಂದ್ಯಾಟವನ್ನು ಸಂಯೋಜನೆ ಮಾಡಿದ್ರು. ಇವಾಗ ಮೊಗವೀರ ಪಂದ್ಯಕೂಟದ ಮತ್ತೊಂದು ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ ಮಾರುತಿ ಅಜಮಾಡಿ. ಈತನದ ಸಚಿನ್, ಚೇತನ್ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಕಾಣ್ತಾ ಇದೆ. ಯಶು ಶಾಯ್ಕರ್ ಅಂಡಲೆ. ಇದರ ಔಟ್ರೇಜ್ ಅಂತ ಹೊಡೆತ. ಯಶವಂತ ಒಂದೋಟದ ಪೂರೈಕೆ. ಲಾಗ್ ಸ್ಲಿಪ್ ನಲ್ಲಿ ಕಳಪೆ ಕ್ಷೇತ್ರ ರಕ್ಷಣೆ. ಮೊಗವೀರ್ ಸಿಲವನ್ನ ಪರವಾಗಿ 1ರ ಬದಲಿಗೆ 2 ಓಟದ ಸೇರ್ಪಡೆ ಯಶವಂತನ ಖಾತೆಗೆ. ತನ್ನ ಮೊತ್ತ 7 ಫಾರ್ 1. ಮತ್ತೆ ಚೇತನ್ ಚಿತ್ರಾಪುರ ಮೈದಾನದಲ್ಲಿ ಮೊಗವೀರ್ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಉತ್ತಮರಿದ ಹೊಡೆತ. ಯಜಮಾಡಿಯ ಮೈದಾನದಲ್ಲಿ 3 ಲಕ್ಷ ರೂಪಾಯಿಗಳ ಒಂದು ಡೇ ಮ್ಯಾಚ್ ಅನ್ನ ಯಜ್ಞೇಶ್ ಕರ್ಕೇರ್ರ ಮುಂದಾಳುತ್ವದಲ್ಲಿ ಮೊಗವೀರ್ ಸಜ್ಜ ಮಾಡಿ ನಡೆಸಿದಾಗ ಅಲ್ಲಿ ಬೈಕ್ ಅನ್ನ ಜಯಿಸಿದಂತ ಇದೇ ಆಟಗಾರ ಯಶವಂತ. NPT ಒಂದು ಪಂದ್ಯಾಟದಲ್ಲೂ ಕೂಡ ಆವಾಗಲೂ ಅವರು ಮಾರುತಿಯ ಪರವಾಗಿ ಆಡಿದ್ರು. ಅತ್ಯುತ್ತಮ ಆಟವನ್ನ NPT ಗ್ರೌಂಡ್ ಅಲ್ಲಿ ತೋರ್ಪಡಿಸಿದ ಬ್ಯಾಟ್ಸ್ಮನ್ ಕಮ್ ಬೌಲರ್ ರೂಪದ ಆಲ್ರೌಂಡರ್ ಯಶವಂತ ಈ ಪಂದ್ಯಾಟವನ್ನ ಇಲ್ಲಿ ಮಾರುತಿ ಪರವಾಗಿ ಆಡ್ತಾ ಇದ್ದಾರೆ. 3ನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಯಶ್ವಿತ್ ಮುಖೇನವಾಗಿ ಫೈನ್ ಲೆಗ್ ಭಾಗದಲ್ಲಿ 6 ಬಾರಿ. ಹದಿನಾಲ್ಕಕ್ಕೆ 1. ಮುಂದಿನ ಪಂದ್ಯಾಟ ಅಂಚ್ ಫೈಟರ್ಸ್ ಮಲ್ಪೆಯನ್ನು ಎದುರಿಸ್ತಾರೆ. ಪ್ರಗತಿ ನಾಸ್ಟಾರ್ ಬೆಂಗ್ರೆಯ ತಂಡ. 6 ಓವರ್ಗಳು ಮುಗಿದ ಕೂಡಲೇ ಟಾಸಿ ಬರಬೇಕನ್ನೋದಾಗಿ 2 ತಂಡಗಳನ್ನ ಕೇಳ್ತಾ ಇದ್ದೇವೆ. ಅಂಚ್ ಫೈಟರ್ಸ್ ಮಲ್ಪೆ ಮತ್ತು ಪ್ರಗತಿ ಬೆಂಗ್ರೆ. ಈ ತನ್ಮದ ಮತ್ತೆ ಉತ್ತಮದ ಹೊಡೆತ. ಡಿಫಾನ್ ಲೆಗ್ ಭಾಗದಲ್ಲಿ ಒಂದೆಡೆ ಚೋರೆ ಸೇರ್ಪಡೆ. 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು ಯಶ್ವಿತ್. ತನ್ನ ಮೊತ್ತ
16 ಓಟಗಳು. 24+6 ಹೆಚ್ಚುವರಿ ನಿಮಿಷ. ಅರ್ಧ ಗಂಟೆ ಒಳಗೆ ಪ್ರತಿ ತಂಡಗಳು 6 ಓವರ್ಗಳನ್ನು ಮುಗಿಸಲೇಬೇಕಾಗಿದೆ. ಮತ್ತೆ ಚೇತನ್ 5ನೇ ಬಾರಿಗೆ ಸಂದ ಚೆಂಡು. ಫಾಸ್ಟ್ ಡೆಲಿವರಿ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಮೈದಾನದಲ್ಲಿ ಮೊಗವೀರ ಯುವ ವೇದಿಕೆ ಮತ್ತು ಮೊಗವೀರ ಯುವ ಕೂಟ ಒಂದು ಹಂತದಲ್ಲಿ ಹೊರಬಳಕಿನ ಪಂದ್ಯಾಟವನ್ನು ಮೊಗವೀರರಿಗೋಸ್ಕರ ನಡೆಸಿದ್ರು. ಈ ಬಾರಿ ಮತ್ತೊಂದು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಸೀಮಾರ್ ಭಾಗದಲ್ಲಿ ಅಶ್ವಿತ್ ಮುಖೇನವಾಗಿ ಫ್ಲಾಟ್ ಸಿಕ್ಸರ್. ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಒಂದು ಚೆಂಡು ಬಿದ್ದಿತ್ತು. 6 ಓಟಗಳ ಸೇರ್ಪಡೆ. ತಳ ಮೊತ್ತ 22 ಅಂಡ್ ಓವರ್ ನಂಬರ್ 2. ಮೊದಲ ಹೋದರಿ ಆಘಾತವನ್ನು ಕಂಡ ಮೊಗವೀರ್ ಸಿಲವನ್ ಓಳ್ನಾಲ ಚಿತ್ರಾಪುರ ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಮಾರ್ಚ್ನಲ್ಲಿ ರಾಮಾಂಜನೇಯ ಸಂದೇಶ್ ಅವರ ಸವಿನೆನಪಿನಲ್ಲಿ 1 ಲಕ್ಷ ರೂಪಾಯಿಗಳ ಮತ್ತೊಂದು ಡೇ ಮ್ಯಾಚ್ ಅನ್ನ GPL ರೂಪದಲ್ಲಿ ಸೀಸನ್ 3 ಅನ್ನುವಂಥ ರೂಪದಲ್ಲಿ ಇದೇ ಮೈದಾನದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ. 3ನೇ ಓವರ್ಗಾಗಿ ಮತ್ತೆ ವಿರಾಜ್ ಬಂದ್ರು. ಮೊದಲ ಓವರ್ ಅಲ್ಲಿ ಬಹಳ ಉತ್ತಮ ತಯಾರಿಕೆಯನ್ನು ತೋರ್ಪಡಿಸಿದಂತ ವಿರಾಜ್ ಈ ಬಾರಿ 3ನೇ ಓವರ್ಗೆ ಬರ್ತಾ ಇದ್ದಾರೆ. ಮೊಗವೀರ್ ಸಿಲವನ್ ಉಳ್ಳಾಲದ ಪರವಾಗಿ M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ಯೂಟ್ಯೂಬ್ ಅಲ್ಲಿ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ವಿರಾಜ್ ಯಶವಂತ್ಗೆ ಸಂದ ಈ ಒಂದು ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಅಂಚಿನಲ್ಲಿ ಸುಲಭದ ಒಂದು ಕ್ಯಾಚ್ ಕಲ್ಚರ್ ಮುಖೇನವಾಗಿ ವಿಕೆಟ್ ನಂಬರ್ 2. ಯಶವಂತ್ ಔಟ್. ಗೌರವ್ 3ನೇ ಓವರ್ನ ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ವಿರಾಜ್ ಪಡ್ಕೊಂಡ್ರು. ಈ ಬಾರಿಯ ಈ ಒಂದು ಜಿಪ್ಸಿ ಮೊಗವೀರ ಪ್ರೀಮಿಯರ್ ಲೀಗಿನ ಬಹಳಷ್ಟು ದುಬಾರಿ ಆಟಗಾರರ ಕೂಡ ಅವರು ಉಳ್ಳಾಲದ ತಂಡಕ್ಕೆ ಆಯ್ಕೆ ಆಗಿದ್ರು. ವಿರಾಜ್ ಗೌರವ್ಗೆ ಚಂದ ಚೆಂಡು ರನ್ಔಟ್ ಮಾಡೋ ಅವಕಾಶ ಇದೆ. ಬಾರಿ ರನ್ಔಟ್ ಸಾಧ್ಯತೆ ಇತ್ತು. ಅನಾವಶ್ಯಕ ಬಹುಶಃ ಒಂದು ಕ್ಲೋಸ್ ರನ್ಔಟ್ ಅಪೀಲ್ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತದೆ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೈಟ್ ಮಾಡ್ತಾ ಇದ್ದಾವೆ. ಅಂಚ ಮತ್ತು ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗ್ರೆ ಮುಂದಿನ ಪಂದ್ಯಾಟ ಇರುತ್ತೆ. ಮ್ಯಾಚ್ ನಂಬರ್ 7. ಎಸ್ ನಾಟ್ ಔಟ್. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಲೈವ್ ಟೆಲಿಕಾಸ್ಟ್ ಅನ್ನುವಂಥದ್ದು ಬಂದಾಗ ಪ್ರತಿ ಪಂದ್ಯಗಳು ಲಿಮಿಟೆಡ್ ಟೈಮ್ಗಿಂತ ಒಂದಷ್ಟು ಮುಂದಕ್ಕೆ ಹೋಗ್ತಾ ಇರುವಂತಹದ್ದು. ಯಾಕಂತ ಹೇಳಿದ್ರೆ ಈ ಥರ್ಡ್ ಅಂಪೈರ್ ಡಿಸಿಷನ್ಗಳು ಕೆಲವೊಂದು ಸಲ ಕ್ರೂಷಿಯಲ್ ಆಗಿರುವಾಗ ಬಹಳ ಸಮಯಗಳನ್ನು ತೆಗೆದುಕೊಳ್ಳುತ್ತೆ. ಆದರೂ ಕೂಡ ಇಲ್ಲಿ ಬಹಳಷ್ಟು ಕಡಿಮೆ ಥರ್ಡ್ ಅಂಪೈರ್ ಡಿಸಿಷನ್ಗಳಿಗೆ ಮನವಿ ಬರ್ತಾ ಇರುವಂತಹದ್ದು. ಆ ನಿಟ್ಟಲ್ಲಿ ಇದು ನಾಟ್ ಔಟ್ ಅನ್ನುವಂಥ ತೀರ್ಪು ಬರ್ತಾ ಇದೆ.
ಮತ್ತೆ ವಿರಾಜ್. ಈ ತನ್ಮದ ಅಂಗಡಿ ಒಳಭಾಗದಲ್ಲಿ ಮಿಡ್ ವಿಕೆಟ್ ನಲ್ಲಿ ಅಶ್ವಿತ್ ಮುಖೇನ ಮತ್ತೊಂದು ಸಿಕ್ಸರ್. 6 ಓಟಗಳ ಸೇರ್ಪಡೆ. ಮತ್ತೆ ಉತ್ತಮ ರೀತಿಯ ಎಸೆತ. 1 ಓಟದ ಸೇರ್ಪಡೆ ಮಿಡಿಗಡು ಭಾಗದಲ್ಲಿ. ತನ್ನ ಮೊತ್ತ ಕೂಡ 20. 30 ಓಟವನ್ನು ತಲುಪ್ತಾ ಇದೆ. ಈ 3ನೇ ಓವರ್ನ ಕೊನೆಯ 2 ರನ್ಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ವಿರಾಜ್ ಗೌರವ್ಗೆ ಸಂದ ಚೆಂಡು ಮತ್ತೆ ಇನ್ಸೈಡ್ ಎಜ್ ಆಗ್ತಾ ಇದೆ. 1 ಓಟ 2 ರನ್ಗಳ ಪ್ರಯತ್ನ ತರಮಲ್ಕೋಗಿ ಗೌರವ್ ರನ್ ಔಟ್. ಬಾರಿ ಅನಾವಶ್ಯಕವಾಗಿ ಇಲ್ಲದ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಮಾರುತಿಯ 3ನೇ ವಿಕೆಟ್ ಪತನ. ಗೌರವ್ ವಾಪಸ್ 31ಕ್ಕೆ 3. ಓಟಗಳು ಬರ್ತಾ ಇದ್ದ ಹಾಗೆ ಸುಲಭವಾಗಿ ವಿಕೆಟ್ ಅನ್ನು ಕೂಡ ಬಿಡ್ಕೊಡ್ತಾ ಇದೆ ಮಾರುತಿ. 31ಕ್ಕೆ 3. ರತನ್ ಮತ್ತೋರ್ವ ಆಟಗಾರನ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು. ರತನ್ ಹೊಡೆತ ಮಿಡ್ ವಿಕೆಟ್ ನಲ್ಲಿ. ಫುಲ್ ಮಾಡಿದ್ರು ಕೂಡ ಒಂದು ಸುಲಭ ಕ್ಯಾಚ್ ಇವಾಗ ಕೈ ಸೇರ್ತಾ ಇದೆ. ವಿರಾಜ್ ಮತ್ತೆ ವಿಕೆಟ್ ಅನ್ನು ಪಡ್ಕೊಂಡ್ರು. ರತನ್ ವಾಪಸ್ 31ಕ್ಕೆ 4ನೇ ವಿಕೆಟ್ ಕಳ್ಕೊಂಡ್ರು. 3ನೇ ಓವರ್ ಮುಕ್ತಾಯದಲ್ಲಿ ಮಾರುತಿ ಮೊಗವೀರ್ ಸೆಲವನ್ ಉಳ್ಳಾಲದ ವಿರುದ್ಧವಾಗಿ. ಸುನಿಲ್ ಪುತ್ರನ್ ಮತ್ತು ಸುಧಾಕರ್ ಸಾಲಿಯಾನ್ ಡಗೌಟ್. ಹಲೋ ಅಣ್ಣ, ಒಂಚೂರು ಬೇಸ್ ಕಡಿಮೆ ಮಾಡಿ. ಹಲೋ 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 ಅಣ್ಣ, ಇನ್ನು ಕಡಿಮೆ ಮಾಡಿ ಸ್ವಲ್ಪ. ತಳಮೊತ್ತ 31ಕ್ಕೆ 4. ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡಂತ ಒಂದು ತಂಡ. 4ನೇ ಓವರ್ಗಾಗಿ ಮತ್ತೋರು ಬೌಲರ್ ಚೇತನ್ ಅನ್ನೇ ಪರಿಚಯಿಸ್ತಾ ಇದ್ದ ಮೊಗವೀರ್ ಸೆಲವನ್ ಉಳ್ಳಾಲ್. ಒಂದೆಡೆ ಮಾರುತಿಯ ಪರವಾಗಿ ಯುವ ಆಟಗಾರ ಅಶ್ವಿತ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯ. ಆದಷ್ಟು ಓಟುಗಳು ಇವಾಗ ದಾಖಲಾಗ್ತಾ ನೋಡಬೇಕಾಗಿದೆ. ಬಹಳ ಸಮಯಗಳ ನಂತರ ಈ ಒಂದು ಚಿತ್ರಾಪುರ ಮೈದಾನದಲ್ಲಿ ಮೊಗವೀರ್ ಪಂದ್ಯಾಟ ನಡೀತಾ ಇದೆ. ಜಿಪ್ಸಿ ಫ್ರೆಂಡ್ಸ್ ಕೂಳೂರು ಕೂಡ ಈ ಆಶಯದಲ್ಲಿ 3 ದಿನಗಳ ಕಾಲ 2 ದಿನಗಳ ಕಾಲ ಇವತ್ತು ಮತ್ತು ನಾಳೆ ಈ ಮೈದಾನವನ್ನು ಕಂಡುಕೊಳ್ಳಿಕ್ಕಿದೆ. ಮೊಗವೀರ್ಸ್ ಪ್ರೀಮಿಯರ್ ಲೀಗ್ 4ನೇ ಓವರ್ನ ಮೊದಲ ಚೆಂಡು. ಈತನ್ ಮಧ್ಯ ವೈಟ್ ಬಾಲ್ ಔಟ್ಸೈಡ್ ದಿ ಆಫ್ ಸ್ಟಾಪ್. ತಳ ಮೊತ್ತ 32. ಮಾರುತಿ ಅಜಮಾಡಿ.
ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ. ಕೀಪರ್, ಶಾರ್ಟ್ ಥರ್ಡ್ ಮ್ಯಾನ್, ಗಲಿ, ಅಕ್ಷಾ ಕವರ್ಸ್, ಮಿಡ್ ವಿಕೆಟ್, ಸಿಲಿ ಮಿಡ್ ಆಫ್, ಲಾಂಗ್ ಆಫ್ ಮತ್ತು ಡಿಫೈನ್ ಆಗಿ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇರುವಂತಹ ಒಂದು ತಂಡ ಮೊಗವೀರ್ ಸೆಲವನ್ ಉಳ್ಳಾಲ. ಚೇತನ್ ಸಂದ ಚೆಂಡು ಮತ್ತೆ ಮಿಡ್ ವಿಕೆಟ್ ಸೀಮಾರಿಕೆಯ ಭಾಗದಲ್ಲಿ ಅಶ್ವಿತ್ ಮುಖೇನ ಭರ್ಜರಿಯ ಒಂದು ಸಿಕ್ಸರ್, ಆರೋಟದ ಸೇರ್ಪಡೆ. 4ನೇ ಸಿಕ್ಸರ್ ಅನ್ನ ಅಶ್ವಿತ್ ಇಲ್ಲಿ ದಾಖಲಿಸಿದ್ರು ಮಾರುತಿ ಪರವಾಗಿ. ತಳಮೊತ್ತ 39 ಏಕಾಂಗಿಯಾಗಿ ಮಾರುತಿ ಪರವಾಗಿ ಬಹಳಷ್ಟು ಉತ್ತಮವಾದ ಆಟವನ್ನು ಮುಂದುವರಿಸ್ತಾ ಇದ್ದಾನೆ ಅಶ್ವಿತ್. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಪ್ಯಾಡ್ ಮೇಲೆ ಬಡ್ಕೊಂಡ ಚೆಂಡು ಮತ್ತೆ ಒಂದೋಟ ಸೇರ್ಪಡೆ, ಲೆಗ್ ಬೈ ಮುಖೇನವಾಗಿ ತಳಮೊತ್ತ 40 ಈ ಹಂತವನ್ನು ಕಾಣ್ತಾ ಇದೆ ಮಾರುತಿ ಹಜಮಾಡಿ. ಚೇತನ್ ಈ ಬಾರಿ ಸಂದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸುಲಭದ ಒಂದು ಕ್ಯಾಚರ್ ಮುಖೇನವಾಗಿ ಮತ್ತೊಂದು ವಿಕೆಟ್. ಈ ಬಾರಿ ಶಮಿತ್ ವಾಪಸ್ 39ರ ಮೊತ್ತದಲ್ಲಿ 5ನೇ ವಿಕೆಟ್ ಪತನ. ಶಮಿತ್ ಔಟ್. 40 ತಂಡದ ಮೊತ್ತ. ಒಂದು ಹಂತದಲ್ಲಿ ವಿರಾಜ್ ಓವರ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮೂಡಿ ಬಂದಿತ್ತು. ಇವಾಗ ಚೇತನ್ ಕೂಡ 2 ವೈಟ್ ಬಾಲ್ಗಳನ್ನು ಎಸೆದ್ರು. ಈ ಹಂತದಲ್ಲಿ ಉತ್ತಮ ರೀತಿಯ ದಾಖಲ ಆಗ್ತಾ ಇದೆ. ಕೊನೆ ಹಂತದಲ್ಲಿ ಔಟ್ ಸ್ವಿಂಗ್ ಡೆಲಿವರಿ, ಯಶ್ಪಾಲ್ ಓಟವನ್ನು ದಾಖಲಿಸ್ತಾ ಇಲ್ಲ. 5 ಹುದ್ದೆಗಳನ್ನು ಕಳ್ಕೊಂಡಂತ ಮಾರುತಿ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಆಗಿ ಚಿತ್ರಾಪುರ ಮೈದಾನದಲ್ಲಿ. ಉತ್ತಮ ರೀತಿ ಒಂದು ಸ್ಲೋವರ್ ಡೆಲಿವರಿ, ಒಂದೋಟ ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮೊದಲಾಗಿ 2ನೇ ಓಟದ ಸೇರ್ಪಡೆಯೂ ಕೂಡ ಯಶ್ಪಾಲ್ ಖಾತೆ ಆರಂಭ. ತಳಮೊತ್ತ 42 ಓಟಗಳು, 42 ಫಾರ್ ಲಾಸ್ ಆಫ್ 5. ಚೇತನ್ ಲಾಸ್ಟ್ ಒನ್, 4ನೇ ಓವರ್ ಅಂತಿಮ ಎಸೆತ. ಈ ತನ್ಮದ ಚೆಂಡು ವೈಡ್ ಬಾಲಿನ ಒಂದು ಸೂಚನೆ ತನ್ಮೂಲಕವಾಗಿ ಚೆಂಡು ಬೌಂಡ್ರಿ ಸೀಮಾರಿಕೆಯ ಭಾಗದಲ್ಲಿ ವೈಡ್ ಪ್ಲಸ್ ಬೌಂಡ್ರಿ. 5 ಓಟಗಳ ಸೇರ್ಪಡೆ ಈ ಹಂತದಲ್ಲಿ ಮೊಗವೀರ್ ಸೆಲವನ್ನ ಚೇತನ್ ಓವರ್ ಅವರಿಗೆ ಕೈ ಕೊಡ್ತಾ ಇದೆ. ಒಂದು ಹಂತದಲ್ಲಿ ವಿರಾಜ್ ಉತ್ತಮ ರೀತಿಯ ಓವರ್ ಅನ್ನು ಎಸೆದ್ರು, ಆದರೆ ಈ ಓವರ್ ಇವಾಗ ಮುಳುವಾಗ್ತಾ ಇದೆ. ಸ್ಕೋರ್ 47. ಮತ್ತೆ ಯಶ್ಪಾಲ್ಗೆ ಸಂದ ಚೆಂಡು 4ನೇ ಓವರ್ ಕೊನೆ ಹಂತದಲ್ಲಿ ಮತ್ತೆ ಸಿಕ್ಸರ್. ಬಾರಿ ಯಶ್ಪಾಲ್ ದಾಖಲಿಸಿದ್ರು ಮಿಡ್ ವಿಕೆಟ್ ಅಲ್ಲಿ. 6 ಓಟಗಳ ಸೇರ್ಪಡೆಯೂ ಕೂಡ. ಐವತ್ತ ತಂಡದ ಮೊತ್ತ.
ಯಶ್ಪಾಲ್ ಸುವರ್ಣ ಜಾಹೀರಾತ್ ಫಲಕ ಒಂದೆಡೆ ಇದೆ. ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮತ್ತೊಂದೆಡೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಬೌಲಿಂಗ್ ಎಂಡ್ ಇರ್ತದೆ ಈ ಟೂರ್ನಮೆಂಟಿಗೋಸ್ಕರ. ತಳಮತ್ತ 53. 4ನೇ ಓವರ್ ಮುಕ್ತಾಯ. 4ನೇ ಓವರ್ನಲ್ಲಿ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ಚೇತನ್. ನೀತು ಎಸ್ ಕಾರ್ಯಕ್ರಮದಲ್ಲಿ ಮೊಗವೀರ್ ಸೆಲವನ್ನ ಪರವಾಗಿ 5ನೇ ಓವರ್ನ ಮೊದಲ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕಾಟ್ ಬಿಹೈಂಡ್ ನ ಒಂದು ಅವಕಾಶ ಕೂಡ ಇತ್ತು. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಮೊಗವೀರರ 10 ತಂಡಗಳಲ್ಲಿ 140ಕ್ಕೂ ಮಿಕ್ಕಿದ ಆಟಗಾರರು ಆಡ್ತಾ ಇದ್ದಾರೆ. 2ನೇ ಬಾರಿ ನೀತು ಪಾರ್ಟ್ ಟೈಮ್ ಬೌಲರ್ ಆದ್ರೂ ಕೂಡ ಇಲ್ಲಿ ಉತ್ತಮ ರೀತಿಯ ಒಂದು ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಯುವ ಆಟಗಾರ. 3ನೇ ಬಾರಿ ಮತ್ತೊಂದು ಉತ್ತಮ ರೀತಿಯ ಎಸೆತ. ಮಿಡ್ಗಡ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ಯಶ್ವಿತ್ ಮುಖೇನ ಮಾರುತಿಯ ಮೊತ್ತ 54ಕ್ಕೆ 5. ಇನ್ನು 9 ಎಸೆಗಳು ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಇದೆ. ಸರ್ಮಡ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಕೂಡ ಕಂಡುಕೊಳ್ತಾ ಇದೆ ಈ ಹಂತದಲ್ಲಿ. ಈ ತನ್ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಬಹಳ ಸುಮರ್ತಿ ಒಂದು ಎಸೆತ. ಡಾಟ್ ಬಾಲ್. 5ನೇ ಓವರ್ನ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಜಿಟ್ಸಿ ಕೂಡ ಈ ಆಶ್ಯದಲ್ಲಿ ಒಂದು ಹಗಲು ರಾತ್ರಿಯ ಪಂದ್ಯಕೂಟ ಎಲ್ಲಿ ಸಾಗ್ತಾ ಇದೆ. ಹಂತದಲ್ಲಿ ಮತ್ತೊಂದು ಬಿರುಸಿನ ತೈಮಾರಿ. ಯಶ್ಪಾಲ್ ಮುಖೇನ ಮಿಡ್ ವಿಕೆಟ್ ಸೀಮಾರಿಕೆ ಭಾಗದಲ್ಲಿ ಮತ್ತೊಂದು ಸಿಕ್ಸರ್. ಮಾರುತಿ ಇನ್ನಿಂಗ್ಸಿಗೆ ದಾಖಲಾಗ್ತಾ ಇದೆ. ತಳಮೊತ್ತ 60ಕ್ಕೆ 5. 5ನೇ ಓವರ್ನ ಒಂದು ಎಸೆತ ಮಾತ್ರ ಈ ಹಂತದಲ್ಲಿ ಬಾಕಿ ಇದೆ. ಮತ್ತೆ ನೀತು ಓಟ್ಗಳು ಬರ್ತಾ ಇಲ್ಲ ಈ ಹಂತದಲ್ಲಿ. ಬಹಳ ಸುತ್ತಮರಿತ ಓವರ್ ಕೂಡ. ಕೇವಲ 7 ಓಟಕ್ಕೆ ನೀತು ಅವಕಾಶವನ್ನು ಮಾಡಿಕೊಟ್ರು. ಮಾರುತಿ 60 ಓಟವನ್ನು ಪೇರಿಸ್ತಾ ಇದೆ. ಇದೇ ಮೈದಾನದಲ್ಲಿ ಕೂಡ ಒಂದು ಬಾರಿ ಹಗಲು ರಾತ್ರಿ ಪಂದ್ಯಾಟದ ಪ್ರಶಸ್ತಿಯನ್ನ ಗೆದ್ದ ತಂಡ ಮಾರುತಿ. ಆದ್ರೆ NMPTಯಲ್ಲೂ ಕೂಡ ಪ್ರಶಸ್ತಿಯನ್ನ ಗೆದ್ದಿತ್ತು ಮಾರುತಿಯ ತಂಡ. 2 ಬಾರಿ ಯಜಮಾಡಿಯ ಒಂದು ಮೈದಾನದ ಒಳಭಾಗದಲ್ಲಿ ಹೊನಲು ಬಳಕಿನ ಪಂದ್ಯಾಟ ಸಂಯೋಜನೆ ಮಾಡಿದ ಹಜಮಾಡಿಯ ಏಕಮಾತ್ರ ತಂಡ ಮಾರುತಿ ಸ್ಪೋರ್ಟ್ಸ್ ಕ್ಲಬ್. ಆ ನಿಟ್ಟಲ್ಲಿ ಮೊದಲ ಇನ್ನಿಂಗ್ಸಿನ ಅಂತಿಮ ಓವರ್ಗಾಗಿರುವಾಗ ಮಾರುತಿ ಮತ್ತೋರ್ವ ಕ್ಷಮಿಸಿ ಮೊಗವೀರ್ ಸೆಲವಾನ್ ಅನಿಲ್ ಬರ್ತಾ ಇದ್ದಾನೆ. ಲಾಸ್ಟ್ ಓವರ್. ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಅವಳಿ ಜಿಲ್ಲಾ ಮಟ್ಟದ ಮೊಗವೀರ್ಸ್ ಆಟಗಾರರಿಗಾಗಿ ತನ್ಮಧ್ಯೆ 6ನೇ ಓವರ್ನ ಮೊದಲ ಚೆಂಡು. ಯಶ್ವಿತ್ ಮುಖೇನವಾಗಿ ಮತ್ತೊಂದು ಸಿಕ್ಸರ್. ಮಿಡ್ ವಿಕೆಟ್ ಸೀಮಾರಿಕೆ ಭಾಗದಲ್ಲಿ 6 ಓಟಗಳ ಸೇರ್ಪಡೆ. ಯಶ್ವಿತ್ ಮೊತ್ತ 38 ನಾಟ್ ಔಟ್. ಬಹಳ ಸುತ್ತಮರಿತ ಒಂದು ಆಟ ಇಲ್ಲಿ ನಡೀತಾ ಇದೆ. 2ನೇ ಬಾರಿ ಅನಿಲ್ ಎಸಂದ ಚೆಂಡು. ಆಫರ್ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ಅನಿಲ್ ಮೊಗವೀರ್ ಸೆಲವಾನ್ ಪರವಾಗಿ 3ನೇ ಬಾರಿಗೆ ಅನಿಲ್. ಲಾಸ್ಟ್ ಓವರ್. ಈ ತನ್ಮಧ್ಯೆ ಮತ್ತೆ ಬಹಳ ಸುತ್ತಮರಿದ ಹೊಡೆತ. ಲಾಂಗ್ ಲಗ ಭಾಗದಲ್ಲಿ 1 ಓಟ. 2ನೇ ಓಟ. 3ನೇ ಓಟಗಳ ಪ್ರಯತ್ನ. ಈ ತನ್ಮಧ್ಯೆ 3 ಓಟದ ಪೂರೈಕೆ.
ಆರೈಕೆಯೂ ಕೂಡ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವಿಂದ ವಿಕೆಟ್ ಅನ್ನು ತೋರ್ಪಡಿಸಿರುವಂತಹ ಯಶ್ಪಾಲ್ ಒಂದೆಡೆ, ಯಶ್ವಿತ್ ಮತ್ತೊಂದೆಡೆ. ತನ್ನ ಮೊತ್ತ 69 for 5, 69ಕ್ಕೆ 5. ಮತ್ತೆ ಉತ್ತಮ ರೀತಿ ಒಂದು ಎಸೆತ. ಕ್ಷೇತ್ರ ರಕ್ಷಣೆ ವೈಫಲ್ಯ. ಲಾಕ್ ಸ್ಲಿಪ್ ನಲ್ಲಿ ಒಂದರ ಬದಲಿಗೆ 2 ಓಟ. ಈತನ ಮಧ್ಯೆ 3ನೇ ಓಟ ಕಾಣುವ ಪ್ರಯತ್ನ. ಯಶ್ಪಾಲ್ ರನ್ಔಟ್. 71 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 71 for 6. ಸುಕೀತ್ ಮತ್ತೋರ್ವ ಆಟಗಾರನ ಸೇರ್ಪಡೆ. ಕೊನೆ 2 ಚೆಂಡುಗಳು ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಇದೆ. ಅನಿಲ್ ಈ ಬಾರಿ ಎಸೆದ ಒಂದು ಚೆಂಡು. ರೋಷನ್ ಬೈಕಂಪಾಡಿಗೆ ಕ್ಯಾಚ್. ಈತನ ಮಧ್ಯೆ ಅಶ್ವಿತ್ ವಾಪಸ್ ಆದ್ರು. ಒಟ್ಟಾರೆಯಾಗಿ ಯಶ್ವಿತ್ ಮೊತ್ತ 41ರ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು ಯುವ ಆಟಗಾರ ಯಶ್ವಿತ್ ಮಾರುತಿಯ ಪರವಾಗಿ. $71 for 6. ಅಕ್ಷಯ್ ಮೊದಲ ಇನ್ನಿಂಗ್ಸಿನ ಅಂತಿಮ ಎಸೆತ ದಾಂಡಿಗನ ಸೇರ್ಪಡೆ. ಪ್ಯಾಡ್ ಮೇಲೆ ಬಡ್ಕೊಂಡ ಚೆಂಡು. ಓವರ್ ಮುಕ್ತಾಯ. 72. 6 ಹೋದರಿ ಆಘಾತವನ್ನು ಕಂಡ ಮಾರುತಿಯ ತಂಡ 73 ಓಟದ ಟಾರ್ಗೆಟ್ ಅನ್ನು ಇಡ್ತಾ ಇದೆ. ಮೊಗವೀರ್ ಸಿಲವಾನ್ ಉಳ್ಳಾಲ ಮೊದಲ ಪಂದ್ಯ 59 ಓಟದ ಚೇಸ್ ಮಾಡಿತ್ತು. ಈ ಪಂದ್ಯ ಟಾರ್ಗೆಟ್ 73 ಓಟಗಳು. ಮುಂದಿನ ಪಂದ್ಯ ಆಟದ ಟಾಸ್ಗೆ ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗ್ರೆ, ನಾರ್ತ್ ಸ್ಟಾರ್ ಬೆಂಗ್ರೆ ಮತ್ತು ಚೆಕ್. ಹಲೋ, ಮೊಗವೀರ ಪ್ರೀಮಿಯರ್ ಲೀಗ್ 2025ರ ಪಂದ್ಯಾಕೂಟಕ್ಕೆ ಜಿಪ್ಸಿ ತಂಡದ ಸದಸ್ಯರಾಗಿರುವಂತಹ ಹಿರಿಯರಾಗಿರುವಂತಹ ಶ್ರೀನಿವಾಸ್ ಪುತ್ರನವರು ಆಗಮಿಸಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ನಮ್ಮ ಈ ಪಂದ್ಯಾಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಂಶ್ ಫೈಟರ್ಸಿನ ನಾಯಕ ಕೆದಿಯೂರು ಪ್ರದೀಪ ಬೇಗ ಬರಬೇಕು. ನಿಮ್ಮನ್ನ ವೆಯ್ಟ್ ಮಾಡ್ತಾ ಇದೆ. ಮುಂದಿನ ಪಂದ್ಯದಿಂದ 7ನೇ ಪಂದ್ಯ ಆಟ ಇರ್ತದೆ. ಅತಿ ಶೀಘ್ರ ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಅಂಚ್ ಕ್ಯಾಪ್ಟನ್ ಪ್ರವೀಣ್ ಕಾಂಚನ್ ಈ ಒಂದು ಟಾಸ್ ನಡೆಸ್ಕೊಡಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಒಂದೆಡೆ ಯಶ್ಪಾಲ್ ಸುವರ್ಣ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬೌಲಿಂಗ್ ಎಂಡ್ ಇರ್ತದೆ. ಮತ್ತೊಂದೆಡೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಭರತ್ ಶೆಟ್ಟಿ ಅವರ ಜಾಹೀರಾತು ಫಲಕ ಕೂಡ ಈ ಟೂರ್ನಮೆಂಟಿನ ಪ್ರಮುಖ ಎಂಡ್ ಬ್ಯಾನರ್ಗಳು. ಪ್ರಗತಿ ನಾರ್ತ್ ಸ್ಟಾರ್ ಬೆಂಗ್ರೆ ವರ್ಸಸ್ ಅಂಚ್ ಫೈಟರ್ಸ್ ಮಲ್ಪ ಬರಬೇಕನ್ನೋದ ಕೇಳ್ತಾ ಇದ್ದೇವೆ.
ಚೆಕ್ ಹಲೋ ಮೊಗವೀರ್ ಅಂಪೈರ್ ಕ್ಯಾಪ್ಟನ್ ದಯವಿಟ್ಟು ಸಂಘಟನೊಂದಿಗೆ ಟಾಸ್ ಆದ ಕೂಡಲೇ ಬಾಲ್ ಸೆಲೆಕ್ಟ್ ಮಾಡಿ ಹೋಗಿ. ಹಾ, ಅದೇ ಕಾಯಿನ್ ₹1. ಯಾಕಂದ್ರೆ ಜಾಸ್ತಿ ಕೊಟ್ಟರೆ ಹಿಡ್ಕೊಂಡು ಹೋಗ್ತಾರೆ. ನಮಗೊಂದು ಚಿಲ್ಲರೆ ಸಮಸ್ಯೆ ಇದೆ ಈಗ. ನಾಶರ್ ಪ್ರಗತಿ ಬ್ಯಾಂಕಿನ ಒಂದು ಟಾಸ್. ಬೌಲಿಂಗರ್ ಆಯ್ದುಕೊಂಡಿದ್ದಾರೆ, ಬಾಲ್ ಸೆಲೆಕ್ಟ್ ಮಾಡ್ತಿದ್ದಾರೆ. ಯಶವಂತ ಮೊದಲ ಓವರ್ನ ಮೊದಲ ಚೆಂಡಿಗಾಗಿ 73 ಓಟದ ಅವಶ್ಯಕತೆ ಇದೆ. ಎಸ್, ಟೈಮರ್ ಆನ್. ತನ್ಮದ ನೆಕ್ಸ್ಟಿನ ಮೊದಲ ಚೆಂಡಲ್ಲಿ ಶೈಲೇಶ್ ಕಾಂಚನ್ ಮುಖ್ಯವಾಗಿ ಡೀಪ್ ಲಗ್ ಭಾಗದಲ್ಲಿ ಫಸ್ಟ್ ಬಾಲ್, ಫಸ್ಟ್ ಸಿಕ್ಸರ್. ಬಹಳ ಸುತ್ತಮರಿತ ಹೊಡೆತ ಕೂಡ ಈ ಹಂತದಲ್ಲಿ. ಶೈಲು ಹಿರಿಯ ಅನುಭವಿ ಆಟಗಾರ. ಮತ್ತೊಂದೆಡೆ ಮಲ್ಪ ಸತೀಶ್ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ಮೊಗವೀರ್ ಸಿಲವನ್ ಖಾತೆ ಆರಂಭಗೊಳ್ತಾ ಇದೆ. ಮತ್ತೆ ಯಶು ಈ ಬಾರಿ ಸಂದ ಲೋ ಫುಲ್ ಟಾಸ್ ಚೆಂಡು, ಲಾಂಗ್ ಆಫ್ ಲಾಂಗರ್ ನಡುವಣ ಒಂದೋಟ, 2 ಓಟದ ಸೇರ್ಪಡೆಯೂ ಕೂಡ. ಮೊಗವೀರ್ ಸಿಲವನ್ ಮೊತ್ತ 8 ಓಟಗಳು, 73 ಅವಶ್ಯಕತೆ. ಈ ಪಂದ್ಯಾಟ ಜಯಕ್ಕಾಗಿ ಮಾರುತಿಯನ್ನು ಎದುರಿಸ್ತಾ ಇದ್ದಾರೆ. ಯಾರ್ಕರ್ ಡೆಲಿವರಿ ಬಹಳ ಸುತ್ತಮರಿತ ಎಸೆತ. ಜಿಪ್ಸಿ ಕೂಡ ಆಶೆಲ್ ನಡೀತಾ ಇರುವಂತ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಇಲ್ಲಿ ಸಾಗ್ತಾ ಇದೆ. 4ನೇ ಬಾರಿ ಬಹುಶಃ ಬಾರಿ ಶೈಲೇಶ್ ಕಾಂಚನ್ ಹೊಡೆತ. ಸುಲಭದ ಕ್ಯಾಚ್ ಮಿಡ್ ಆಫ್ ಭಾಗದಲ್ಲಿ ಮೊದಲ ವಿಕೆಟ್ ಪತನ. ಶೈಲು ವಾಪಸ್ 8ಕ್ಕೆ 1. ಮೊಗವೀರ್ ಸಿಲವನ್ ಉಳ್ಳಾಲದ ತಂಡ. ಸುಧಾಕರ್ ಸಾಲ್ಯಾನ್ ರವರ ವೇದಿಕೆ ಕಮೆಂಟೇಟರ್ ಬಾಕ್ಸಿನ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಅದಕ್ಕೆ ಸಿಕ್ಸರ್ ಬಿದ್ದರೆ ₹500, ಬೌಂಡ್ರಿ ಬಿದ್ದರೆ ₹200. ಇದನ್ನ ಕೊಡ ಮಾಡ್ತಾ ಇರೋರು ಕುಮಾರ್ ನಾರಾಯಣ ಕರ್ಕೇರ ಉಳ್ಳಾಲ. ಮತ್ತೆ ಪಂದ್ಯಾಟದ ಮುಂದರಿಕೆಯೂ ಕೂಡ. ಈ ಹಂತದಲ್ಲಿ ವಿರಾಜ್ ಹೊಡೆತ, ಕ್ಯಾಚ್ ಆಗ ಅವಕಾಶದ ಸ್ಕ್ವಾಲಿಗ್ ಭಾಗದಲ್ಲಿ ಮತ್ತೊಂದು ಕ್ಯಾಚ್. ಯಶವಂತ ಈ ಬಾರಿ 2ನೇ ವಿಕೆಟ್ ಅನ್ನು ಪಡ್ಕೊಂಡ್ರು. 8ಕ್ಕೆ 2. ಮೊಗವೀರ್ ಸಿಲವನ್ನ ಪ್ರಮುಖ 2 ಹೋದರಿಗಳು ಮೊದಲ ಹಂತದಲ್ಲೇ ನೆಲಕ್ಕುರುಡ್ತಾ ಇದೆ. ಮೊದಲ ಹಂತದ ಮೇಲುಗಾತ ಮಾರುತಿ ಮಾಡಿ ಹ್ಯಾಟ್ರಿಕ್ ಅವಕಾಶ ಇದೆ. ಯಶವಂತ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ತಾನೆ ನೋಡಬೇಕಾಗಿದೆ. ರೋಷನ್ ಮತ್ತೋರ್ವ ಆಟಗಾರನ ಸೇರ್ಪಡೆ. ಈತನ ಮಧ್ಯ ವೈಟ್ ಬಾಲ್ ಔಟ್ ಸೈಡ್ ದ ಲೆಗ್ ಸ್ಟಂಪ್. ತನ್ನ ಮೊತ್ತ 9, 9-2. ಈ ಹಂತದಲ್ಲಿ ರೋಷನ್ ಬಹಳ ಸಮರ್ಥ ಹೊಡೆತವನ್ನ ಮೊದಲನ್ನ ಕೊನೆ ಚಾನೆಲ್ ದಾಖಲಿಸಿದ್ರು. ರೋಷನ್ ಮುಖೇನ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಬೌಂಡ್ರಿ.
ಮೊಗವೀರ್ ಸೆಲವನ್ನ ಮೊತ್ತ ಮೊದಲ ಓವರ್ ಅಂತ್ಯದಲ್ಲಿ 13ಕ್ಕೆ 2. ಗಾಳಿ ಬಂದ ಕಡೆ ಕೆಲವೊಂದ್ಸಲ ಹೊಡೆತಗಳು ಹೋಗ್ತದೆ, ಗಾಳಿ ಬಂದ ಕಡೆ ಕೆಲವೊಂದ್ಸಲ ಕೊಡೆನೂ ಹೋಗ್ತದೆ. ಬದುಕುವವರಿಗೆ ಬಳ್ಳಿ ಆಸರೆ ಕೊಡ್ತದೆ. ಈ ರೀತಿಯಾಗಿ ಸ್ವಲ್ಪ ಈ ಚಿತ್ರಾಪುರದ ಗಾಳಿ ಈಗ ಹಂತದವರೆಗೂ ಜಾಸ್ತಿ ಇದೆ. ಕೊನೆಯ 5 ಓವರ್ಗಳಲ್ಲಿ 60 ಓಟದ ಅವಶ್ಯಕತೆ. ಯಶ್ವೀತ್ ಬಂದ್ರಸ್ ಕಾರ್ಯಕ್ರಮದಲ್ಲಿ 41 ಓಟದ ಒಂದು ಆಟವನ್ನು ಆಡಿದಂಥ ಯುವ ಆಟಗಾರ ಎಸ್ ಕಾರ್ಯಕ್ರಮದಲ್ಲಿ ಇವಾಗ ಅದೇನನ್ನ ಮಾಡ್ತಾ ನೋಡಬೇಕಾಗಿದೆ. ಯಶ್ಪಾಲ್ ಸುವರ್ಣ ಈ ಒಂದು ಬೌಲಿಂಗ್ ಎಂಡನ್ನು ಬಳಸ್ತಾ ಇದ್ದಾರೆ. ಜಿಪ್ಸಿ ಆಶಯದಲ್ಲಿ ಹಗಲು ರಾತ್ರಿಯ ಮೊಗವೀರ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಮೊದಲ ಚೆಂಡು ಮಲ್ಪ ಸತೀಶ್ ಹೊಡೆತ ಇದ್ದಾರೆ. ಲಾಂಗ್ ಆನ್ ಭಾಗದಲ್ಲಿ ಸುಲಭ ಕ್ಯಾಚ್ ಆದ್ರ ಮುಖೇನ ಯಶ್ಪಾಲ್ ಈ ಕ್ಯಾಚ್ ಅನ್ನ ಪಡ್ಕೊಂಡು 13ಕ್ಕೆ 3. ಮೊಗವೀರ್ ಸೆಲವನ್ನ ಮತ್ತೊಂದು ವಿಕೆಟ್ ಪತನ. ಸತೀಶ್ ಜಿ ವಾಪಸ್. ನೀತು ಮೊಗವೀರ್ ಸೆಲವನ್ನ ವಿಕೆಟ್ಸ್ಗಳು ಸತತವಾಗಿ ಉರುಳುತ್ತಾ ಇದೆ. ಯಶ್ವೀತ್ ಈ ಬಾರಿ ಸಂದ ಚೆಂಡು ಬಹುಶಃ ಪಂದ್ಯಾಟವನ್ನು ಹಿಡಿತಕ್ಕೆ ತರಬೇಕಾದ್ರೆ ಮೊಗವೀರ್ ಸೆಲವನ್ಗೆ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಲೇಬೇಕಾಗಿದೆ. ಲೆಕ್ಕಾಚಾರ ಮಾಡಿ ಆಟವನ್ನು ಆಡಲೇಬೇಕಾಗಿದೆ. ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್ ಅನ್ನು ಆಡಲೇಬೇಕಾಗಿದೆ. ಮತ್ತಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ನೀತು ಮುಖ್ಯವಾಗಿ ಸ್ಕ್ವಾಡ್ ಲಾಕ್ ಸೀಮಾರಿಕೆ ಭಾಗದಲ್ಲಿ 6 ಬಾರಿ ಬಹಳಷ್ಟೊಂದು ಭರ್ಜರಿಯ ಹೊಡೆತ ಈ ಬಾರಿ ಸ್ಕ್ವಾಡ್ ಲಾಕ್ ಭಾಗದಲ್ಲಿ. for 3 ಪ್ರತಿ ಹೋರಾಟ ನೀಡುವ ಸೂಚನೆ ಬರ್ತಾ ಇದೆ. ಮೊಗವೀರ್ ಸೆಲವನ್ ಆ ನಿಟ್ಟಲ್ಲಿ ಮತ್ತೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತವರ್ಧ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ನೀತು ಮುಖೇನ ಮತ್ತೆ 2 ಓಟದ ಸೇರ್ಪಡೆ. ತಳ ಮೊತ್ತ 21 ಓಟಗಳು. ಟಾರ್ಗೆಟ್ 73. 10 ತಂಡಗಳ ನಡುವಣ ಈ ಒಂದು ಹಗಲು ರಾತ್ರಿ ಪಂದ್ಯಕೂಟ. ಈ ತನ್ಮದ ವೈಡ್ ಬಾಲ್. ಸ್ಕೋರ್ 22. 22. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಬಹಳ ಸುತ್ತಮುತ್ತ ಒಂದು ಗುಡ್ ಲೈನ್ ಡೆಲಿವರಿಯೂ ಕೂಡ ದಾಖಲಾಗ್ತಾ ಇದೆ. 140ಕ್ಕಿಂತ ಮಗ್ಗಿದ ಮೊಗವೀರ ಆಟಗಾರರು ಈ 10 ತಂಡಗಳಲ್ಲಿ ಆಡ್ತಾ ಇದ್ದಾರೆ. ಈ ತನ್ಮಧ್ಯೆ ನೋ ಬಾಲ್. ಅನಧಿಕೃತ ಎಸೆತ, ಪರಿಗಣನೆಗೆ ಬಾರದ ಎಸೆತ, ಲೆಕ್ಕಕ್ಕೆ ಬಾರದ ಎಸೆತ, ಇದೆಲ್ಲವನ್ನ ಕೂಡ ಇವಾಗ ಯಶ್ವೀತ್ ಎಸೆದ್ರು. ತಣ ಮೊತ್ತ 23. ಮೊಗವೀರ್ ಸೆಲವನ್ಗೆ 50 ಓಟದ ಅವಶ್ಯಕತೆ. ಏ ಹಂತದಲ್ಲಿ ಭರ್ಜರಿ ಹೊಡೆತ ನೀತು ದಂಡಲ್ಲಿ ಫ್ರೀ ಹಿಟ್ ನಲ್ಲಿ ಒಂದು 6 ಇವಾಗ ಸ್ಕ್ವೇರ್ ಲೆಗ್ ನಲ್ಲಿ 6 ಓಟಗಳ ಸೇರ್ಪಡೆಯೂ ಕೂಡ. ಮೊದಲ 2 ಓವರ್ಗಳಲ್ಲಿ 29ಕ್ಕೆ 3. ಇವಾಗಲೇ 2 ಸಿಕ್ಸರ್ ದಾಖಲಿಸಿದ ನೀತು ಮೊಗವೀರ್ ಸೆಲವನ್ನ ಪ್ರತಿ ಹೋರಾಟವನ್ನು ಆರಂಭಿಸಿದ್ರು. ಅಂತಿಮ 24 ಎಸೆತ
44ರ ಅವಶ್ಯಕತೆ. ವಿಕೆಟ್ಸ್ ಅನ್ನ ಉಳಿಸಾಳೆ. ಬಹುಶಃ ಮೊಗವೀರ್ ಸೆಲವನ್ಗೆ ಮತ್ತೊಂದು ಜಯವನ್ನು ದಾಖಲಿಸುವ ಅವಕಾಶ ಇದೆ. ಮೊದಲ ಲೀಗ್ ಪಂದ್ಯಾಟವನ್ನು ಮಾಡ್ತಾ ಇರುವಂತಹ ಮಾರುತಿ ಬಹುಶಃ ಎದುರಾಳಿಗಳ ವಿಕೆಟ್ಸ್ ಅನ್ನ ಉರುಳಿಸಿದ್ರೆ ಮೊದಲ ಜಯವನ್ನು ದಾಖಲಿಸುವ ಅವಕಾಶ ಮಾರುತಿಗೂ ಕೂಡ ಇದೆ. ಈತನ ಮಧ್ಯೆ ಯಶವಂತ 3ನೇ ಓವರ್ ಮೊದಲ ಚೆಂಡು ಬಾಲವಾಗಿರುವಂತಹ LBW ಅಪೀಲ್ ಅನ್ನು ಮಾಡಿದಂತಹ ಯಶವಂತ. ಈತನ ಮಧ್ಯೆ ಲ್ಯಾಗ್ ಬಾಯ್. ತಳ ಮೊತ್ತ 30. ಚಿತ್ರಾಪುರ ಮೈದಾನದಲ್ಲಿ ನಡೀತಾ ಇದೆ ಮೊಗವೀರ್ಸ್ ಪ್ರೀಮಿಯರ್ ಲೀಗ್. ಈತನ ಮಧ್ಯೆ ಪಾಯಿಂಟ್ ಭಾಗದಲ್ಲಿ ನಿಂತು ತಟ್ಟಿ ಮುಟ್ಟಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಸ್ಕೋರ್ 31. ಒಳ್ಳಾಲ ಮೊಗವೀರ್ ಸೆಲವನ್. ಫುಲ್ ಟಾಸ್ ಆಗಿ ಬಿದ್ದಂತ ಯಶವಂತ ಎಸೆತ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ರೋಷನ್ ಬೈಕಂಪಾಡಿ ದಂಡಲ್ಲಿ ಮತ್ತೆ ಸಿಕ್ಸರ್. ಈ ಬಾರಿ ಹಿರಿಯ ಅನುಭವಿ ಆಟಗಾರ ಈ ಬಾರಿ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಸಿಕ್ಸರ್ ದಾಖಲಿಸಿದ್ರು. ಸ್ಕೋರ್ 37. ಮತ್ತೊಂದು ಉತ್ತಮ ಹೊಡೆತ. ಓಟ್ಗಳು ಬರ್ತಾಳ. ದೀಪಕ್ ಶಾ ಕವರ್ ಸತ ಡಾಟ್ ಪಾಲಿನ ಸೇರ್ಪಡೆ. ಬಹಳಷ್ಟು ಮಂದಿ ಹಿರಿಯ ಆಟಗಾರರನ್ನೇ ಹೊಂದಿಕೊಂಡಿರುವಂತ ಮೊಗವೀರ್ ಸೆಲವನ್ ಉಳ್ಳಾಲ ಇಲ್ಲಿ ಆಡ್ತಾ ಇದೆ. ಮತ್ತೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ಆಗ ಅವಕಾಶ ಇದ್ರು ಕೂಡ ಮತ್ತೊಂದು ಫ್ಲಾಟ್ ಸಿಕ್ಸರ್. ಈ ಬಾರಿ ರೋಷನ್ ಬೈಕಂಪಾಡಿ ದಂಡಲ್ಲಿ ದಾಖಲಾಗ್ತಾ ಇದೆ. ತಂಡದ ಮೊತ್ತ 43. ಸುಲಭದ ಮತ್ತೊಂದು ಜಯವನ್ನು ದಾಖಲಿಸುತ್ತ ಮುನ್ನುಗ್ತಾ ಇದೆ ಈ ಹಂತದಲ್ಲಿ ಮೊಗವೀರ್ ಸೆಲವನ್ ಉಳ್ಳಾಲ. ಇನ್ನು ಕೇವಲ 30 ಓಟದ ಅವಶ್ಯಕತೆ. ಹತ್ತೊಂಬತ್ತಕ್ಕೆ 30 ಓಟ್ಗಳ ಅವಶ್ಯಕತೆ ಇದೆ. ಮತ್ತೊಂದು ಅಡ್ಡ ಹೊಡೆತ ರೋಷನ್ ಮುಖೇನ ಬಿಡುಗಡೆ ಭಾಗದಲ್ಲಿ ಬಹಳ ಸಮರ್ಥ ಒಂದು ಹೊಡೆತ. ಈ ರೀತಿಯಾಗಿ 44 ಓಟ ಮೊದಲ 3 ಓವರ್ಗಳಲ್ಲಿ ದಾಖಲಾಗ್ತಾ ಇದೆ ಮೊಗವೀರ್ ಸೆಲವನ್. ಈ ಒಂದು ಪಾರ್ಟ್ನರ್ಶಿಪ್ ಬಹುಶಃ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ರೋಷನ್ ಮತ್ತು ನೀತು ಇಂಟರ್ನ್ಯಾಷನಲ್ ಲೆವೆಲ್ ಮೇಂಟೈನ್ ಮಾಡ್ತನಾಡ ಅಂದ ಮತ್ತೆ ಮಧ್ಯಂತರ ವಿರಾಮದ ಬಳಿಕ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಇನ್ನು ಕೂಡ 29 ಓಟದ ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರತಿ ಹೋರಾಟವನ್ನ ಮೊಗವೀರ್ ಸೆಲವನ್ ಇವಾಗಲೇ ಸಂಘಟಿಸ್ತಾ ಇದೆ. ಶೈಲೇಶ್ ಮತ್ತು ಸತೀಶ್ ಮಲ್ಪ ಬೇಗನೆ ಔಟ್ ಆದ್ರೂ ಕೂಡ ಈ ಹಂತದಲ್ಲಿ ಹೊಸ ಬೌಲರ್ ರಾಥನ್ 4ನೇ ಓವರ್ ಮೊದಲ ಚೆಂಡಲ್ಲಿ ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಅಶ್ಪಾಸ್ ವರ್ಣ ಜಾಲತ್ ಫಲಕ ತುದಿಯನ್ನು ಬಳಸ್ತಾ ಇದ್ದಾರೆ. ಎರಡನೇ ಬಾರಿ ಮತ್ತೊಂದು ಉತ್ತಮ ರೀತಿಯ ಎಸೆತ. ಈ ಬಾರಿ ಒಂದೋಟ ಸೇರ್ಪಡೆ. ತನ್ಮದ ಕ್ಷೇತ್ರ ರಕ್ಷಣೆ ವೈಫಲ್ಯ. ಬ್ಯಾಕಪ್ ಆಡುವಿಕೆ ಆಗ್ತಾ ಇದೆ ಲ್ಯಾಗ್ ಬಾಯ್ ಮುಖೇನವಾಗಿ. ತಳಮೊತ್ತ 45 ಓಟಗಳು, 28 ಅವಶ್ಯಕತೆ. ನೋ ಬಾಲನ ಸದಾ ರತನ್ ತನ್ಮೂಲಕವಾಗಿ ಇವಾಗ ನೀತುಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಕ್ವೇರ್ ಲೆಗ್ ಭಾಗದಲ್ಲಿ 3ನೇ ಸಿಕ್ಸರ್ ನೀತು ಮುಖೇನವಾಗಿ.
52 ಓಟದ 52 ಓಟ ಇವಾಗಲೇ ದಾಖಲಾಗ್ತಾ ಇದೆ. 21ರ ಅವಶ್ಯಕತೆ. ಫ್ರೀ ಹಿಟ್ ಅವಕಾಶ ಇದೆ. 16ಕ್ಕೆ 21. 7 ಹೋದರಿಗಳ ಆಘಾತವನ್ನ 7 ಹೋದರಿಗಳನ್ನ ಉಳಿಸ್ಕೊಂಡು ಇನ್ನೂ ಆಡ್ತಾ ಇದೆ ಮೊಗವೀರ್ಸ್. ಪ್ರಗತಿ ಬೆಂಗ್ರೆ ಕ್ಯಾಪ್ಟನ್ ಅರ್ಜುನ್ ಕಾಂಚನ್ ನಿಮ್ಮನ್ನ ಸಂಘಟಕರು ಕಾಯ್ತಾ ಇದ್ದಾರೆ, ಬೇಗ ಆ ಕಡೆ ಹೋಗಿ. ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗ್ರೆ ಕ್ಯಾಪ್ಟನ್. ಶಾಡಾಗಿ ಬಿದ್ದ ಚೆಂಡು ಬಹಳ ಸುತ್ತಮರದ ಹೊಡೆತ ಡೀಪ್ ಬಹುಶಃ ಲಾಂಗಾನು ಭಾಗದತ್ತ ಚೆಂಡು ಸಾಗಿತ್ತು. ಒಂದು ಓಟದ ಸೇರ್ಪಡೆ. ತಣ ಮೊತ್ತ ಕೂಡ 53ಕ್ಕೆ 3. ರತನ್ ಮತ್ತೆ ಫುಲ್ ಟಾಸ್ ಆಗಿ ಚೆಂಡನ್ನು ಎಸೆದ್ರು. ಸ್ಕ್ವಾಲೆಗ್ ಭಾಗದಲ್ಲಿ ಒಂದೆಡೆ ಚೊರೆ ಸೇರ್ಪಡೆ ಬಾರಿ 2ನೇ ಓಟದ ಸೇರ್ಪಡೆಯೂ ಕೂಡ. ಒಟ್ಟಾರೆಯಾಗಿ ತಂಡದ ಮೊತ್ತ ಇವಾಗ 55. 4ನೇ ವಿಕೆಟ್ಗೆ 48 ಓಟದ ಒಂದು ಪಾರ್ಟ್ನರ್ಶಿಪ್ ಅನ್ನ ಕೂಡ 42 ಓಟದ ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರು ಈ ಇಬ್ಬರು ಆಟಗಾರರು. ಇವಾಗ ಕೊನೆಯ 12 ಎಸೆತ 18 ಓಟದ ಅವಶ್ಯಕತೆ. 12 ಬಾಲ್ಸ್ 18-1. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜಿಪ್ಸಿ ಫ್ರೆಂಡ್ಸ್ ಕುಳಾಯಿ ಈ ಒಂದು ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಮೊಗವೀರರ 10 ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಅದೇ ರೀತಿ ನಮ್ಮ ಡೀಪ್ ಮಿಡ್ಗಡ್ ಭಾಗದಲ್ಲಿರುವಂತಹ ರಿಯಾನ್ಶ್, ದೀಪಾ, ಪುನೀತ್ ಬಂಗೇರ ಕುಳಾಯಿ ಇವರ ಒಂದು ಜಾಹೀರಾತು ಫಲಕಕ್ಕೆ ಯಾವುದೇ ಸಿಕ್ಸರ್ ಬಿದ್ದರೂ ಕೂಡ 1,000 ರೂಪಾಯಿಗಳ ಕೊಡುಗೆ ಇರ್ತದೆ. ಇದುವರೆ ಯಾರು ದಾಖಲಿಸಲಿಲ್ಲ, ಇನ್ನು ಯಾರು ದಾಖಲಿಸ್ತಾರೆ ನೋಡಬೇಕಾಗಿದೆ. ಚರಣ್ ಯಸ್ಗಾನಿಕ ಭಾಗದಲ್ಲಿ 5ನೇ ಓವರ್ನ ಮೊದಲ ಚೆಂಡಿನಲ್ಲಿ ತನ್ಮೂಲಕವಾಗಿ ಕ್ಷೇತ್ರ ಕ್ಷಣ ವೈಫಲ್ಯ. ತನ್ಮದ ಸಿಕ್ಸರ್ ಲೆಕ್ಕಾಚಾರ ತಪ್ಪಿದ ಕ್ಷೇತ್ರ ಕ್ಷಣದಲ್ಲಿ ಮಾರುತಿಯ ತಂಡ ಸುಲಭವಾಗಿ ಆರೋಟವನ್ನು ಬಿಡ್ಕೊಟ್ರು ನೀತುಗೆ. 61ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಚರಣ್ 2ನೇ ಬಾರಿಗೆ ಎಸೆದಿರುವಂತಹ ಚೆಂಡು ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ಬೃಹತ್ ಮೊತ್ತವನ್ನು ಪೇರಿಸಿದ್ರು ಕೂಡ ಮಾರುತಿಯ ತಂಡ ಒತ್ತಡಕ್ಕೆ ಸಿಲುಕ್ತಾ ಇದೆ. ಮೂರನೇ ಬಾರಿ ಚರಣ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 9 ಎಸೆತ. ಮಧ್ಯೆ ಮಿಡ್ ಆಫ್ ಭಾಗದಲ್ಲಿ ಮಾಸವರ್ಧ ಹೊಡೆತ ಒಂದೆಡೆ ಚೋರಿಯ ಸೇರ್ಪಡೆ. ರೋಷನ್ ಮುಖೇನ ತಳಮತ್ತ 63. ಇನ್ನು 10 ಓಟದ ಅವಶ್ಯಕತೆ. 8 ಎಸೆತಗಳು ಬಾಕಿ ಇದೆ. 7 ಹುದ್ದರಿಗಳು ಮೊಗವೀರ್ ಸೆಲವನ್ ಉಳ್ಳಾಲದಲ್ಲಿ ಇನ್ನು ಕೂಡ ಸುರಕ್ಷಿತವಾಗಿ ಉಳ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಸ್ಲೋವರ್ ಡೆಲಿವರಿ. ಚರಣ್ ಗಾತಿ ಪರಿವರ್ತನೆ ಸವನ್ನ ಕಂಡುಕೊಂಡ್ರು. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಇಲ್ಲಿ ಅದೇನಾಗ್ತದೆ ನೋಡಬೇಕಾಗಿದೆ. ಮತ್ತೆ ಚರಣ್ ನೀತುಗೆ ಸಂದ ಚೆಂಡು ಮತ್ತೊಂದು ಉತ್ತಮ ರೀತಿಯ ಎಸೆತ. ಅಂತಿಮ ಹಂತದಲ್ಲಿ 6ಕ್ಕೆ 10. 6 ಪಾಸ್ 10 ಓವರ್. ಕುತೂಹಲಕಾರಿ ಪಂದ್ಯಾಟ ಇವಾಗ ಚಿತ್ರಾಪುರ ಮೈದಾನವನ್ನ ಕಂಡುಕೊಳ್ತಾ ಇದೆ. ಚೆಕ್. ಹಲೋ
ಪ್ರಗತಿ ಕ್ಯಾಪ್ಟನ್ ಎಲ್ಲಿದ್ರು ಕೂಡ ಸಂಘಟಕರನ್ನ ಭೇಟಿಯಾಗಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಪ್ರಗತಿ ಬೆಂಗ್ರೆ ಕ್ಯಾಪ್ಟನ್. ಆರಕ್ಕೆ 10 ರಾತನ್ ಬರ್ತಾ ಇದ್ದಾನೆ. ಈ ಹಂತದಲ್ಲಿ ಅಸ್ಕಾರಿಕವಾಗಿದ್ದಲ್ಲಿ ಅಶ್ಪಾಲ್ ಸುವರ್ಣ ಜಾಹೀರಾತ್ ಫಲಕ ತುದಿಯನ್ನು ಬಳಸ್ತಾ ಇದ್ದಾನೆ. ಮತ್ತೊಂದೆಡೆ ಭರತ್ ಶೆಟ್ಟಿ ಬೌಲಿಂಗ್ ಹ್ಯಾಂಡ್ ಇರ್ತದೆ. 6ಕ್ಕೆ 10 ಅನುಭವಿ ಆಟಗಾರ ರೋಷನ್ ಒಂದು ಹಂತದಲ್ಲಿ ಪ್ರತಿ ಹೋರಾಟವನ್ನು ಸಂಘಟಿಸಿದಂತ ಆಟಗಾರ. ಈ ಬಾರಿ ಉತ್ತಮವಾದ ಹೊಡೆತ ವೆಟಿಗಳ ಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಕ್ಯಾಚ್ ಮೂಲಕ ಕೈಸಾರದ ಮುಖ್ಯವಾಗಿ 4ನೇ ವಿಕೆಟ್. ರೋಷನ್ ವಾಪಸ್ ಅಂತಿಮ ಹಂತದಲ್ಲಿ 5 ಎಸೆತ ಮೊಗವೀರ್ ಸೆಲವನ್ಗೆ 10 ಓಟದ ಅವಶ್ಯಕತೆ. ಲೋಕೇಶ ಮತ್ತೋರ್ವ ಆಟಗಾರನ ಸೇರ್ಪಡೆ. 5ಕ್ಕೆ 10 ಚಿತ್ರಾಪುರ ಮೈದಾನದಲ್ಲಿ ಯಾರ ಕೈ ಮೇಲಾಗ್ತದೆ ನೋಡಬೇಕಾಗಿದೆ. ಒಂದೆಡೆ ಮೊಗವೀರ್ ಸೆಲವನ್ ಓಡ್ಲಾಲವಾದ್ರೆ ಮತ್ತೊಂದೆಡೆ ಮಾರುತ್ಯಾಚ ಮಾಡಿ ರತನ್. 2ನೇ ಬಾರಿ ಲೋಕಿಗೆ ಸಂದ ಚೆಂಡು ಮಿಡ್ ವಿಕೆಟ್ ಸೀಮಾರ್ ಭಾಗದಲ್ಲಿ ಈತನ್ ಮಧ್ಯ ಸಿಕ್ಸರ್. 6 ಓಟಗಳ ಒಂದು ಸೇರ್ಪಡೆ ಮುಖ್ಯವಾಗಿ ಲೀಗ್ ಹಂತದ 2ನೇ ಜಯದತ್ತ ಮುನ್ನುಗ್ತಾ ಇದೆ. ಈ ಹಂತದಲ್ಲಿ ಮೊಗವೀರ್ ಸೆಲವನ್ ಉಳ್ಳಾಲ ಈ ಒಂದು ಸಿಕ್ಸರ್ ಬಹುಶಃ ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ಕೂಡ ಈ ಹಂತದಲ್ಲಿ ಆಗ್ತಾ ಇದೆ. ಸೆಂಟ್ರಲ್ ಬ್ಯಾಟ್ಸ್ಮನ್ ಆಗಿದ್ದಂತ ರೋಷನ್ ಔಟ್ ಆದ ತರುವಾಯದಲ್ಲಿ ಈ ಒಂದು ಸಿಕ್ಸರ್ ಬರ್ತಾ ಇದೆ ಮಿಡ್ ಭಾಗದಲ್ಲಿ. 4ಕ್ಕೆ 4 ಮತ್ತೆ ರತನ್ ಈ ಬಾರಿಯ ಸಂದ ಚೆಂಡು ತನ್ನ ಮೂಲಕವಾಗಿ ಅಂತಿಮ ಹಂತದಲ್ಲಿ ಲೋಕಿ ಔಟ್. ಹೋದರಿ ಆಘಾತವನ್ನ ಕಂಡಂತ ಮೊಗವೀರ್ ಸೆಲವನ್ 69ಕ್ಕೆ 5ನೇ ವಿಕೆಟ್ ಪತನ. ಒಂದು ಸಿಕ್ಸರ್ ದಾಖಲಿಸಿ ಲೋಕಿ ವಾಪಸ್ ಆದ್ರು. ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇರುವಂತಹ ಪಂದ್ಯ. ಬಹುಶಃ ನೀತು ಆಟದ ಮೇಲೆ ಮೊಗವೀರ್ ಸೆಲವನ್ ಅಳಿಯುಳನ ಪ್ರಶ್ನೆ ಉಳ್ಕೊಳ್ತಾ ಇದೆ. ಒಂದು ಹಂತದಲ್ಲಿ 45 ಓಟದ 4th ವಿಕೆಟ್ ಪಾರ್ಟ್ನರ್ಶಿಪ್ ಅನ್ನು ರೋಷನ್ ಜೊತೆ ಮಾಡಿದ್ರು. ಇವಾಗಲೇ 3 ಬರಸಿಡಿಲಿನ ಸಿಕ್ಸರ್ಗಳನ್ನು ಕೂಡ ಅವರು ದಾಖಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ನೀತು ಆಟವೇ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ. ಕೊನೆಯ 3 ಚೆಂಡುಗಳು 4 ಓಟದ ಅವಶ್ಯಕತೆ. ಜಿಪ್ಸಿ ಫ್ರೆಂಡ್ಸ್ ಕೋಳೂರು ಕೂಡ ಆಶೆ ನಡೀತಾ ಇರುವಂತಹ ಹಗಲು ರಾತ್ರಿಯ ಮೊಗವೀರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ರತನ್ ಈ ಬಾರಿ ಸಂದ ಚೆಂಡು ನೋಮಾಸ್ಲಾಂಡಲ್ಲಿ ಬಾರಿ ಸುಂದರತೆ ಹೊಡೆತ ಡೀಪ್ ಅಕ್ಷ ಕವರ್ಸ್ ಮೇಲ್ಭಾಗದಲ್ಲಿ 1 2 3ನೇ ಓಟ ಕಾಣುವ ಪ್ರಯತ್ನ. ರನ್ಔಟಿಗೆ ಬಲವಾಗಿರುವಂತಹ ಅಪೀಲ್ ಇದೆ. ಆದರೆ ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗ್ತಾ ಇದೆ. ತಳಮೊತ್ತ 71 ಓಟಗಳು 3ನೇ ಓಟವನ್ನು ಕ್ಲಿಯರ್ ಮಾಡುವಂತಹ ಹಂತದಲ್ಲಿ ದೀಪಾಕ್ಷ ಕವರ್ಸ್ ಅಲ್ಲಿ ಹೊಡೆತ ದಾಖಲಾಗಿತ್ತು. ನೀತು ಮುಖೇನ ಬಲವಾಗಿರುವಂತಹ ರನ್ಔಟ್ ಅಪೀಲ್ ಇದೆ. ಥರ್ಡ್ ಅಂಪೈರ್ ಡಿಸಿಷನ್
ಯಾವ ರೀತಿ ಬರುತ್ತೆ ನೋಡಬೇಕಾಗಿದೆ. ಹಲೋ ಅಣ್ಣ, ಒಂದು ನಿಮಿಷ. ಡಿಜೆ ಅವರು ಯಸ್ ಔಟ್. ಅಂಗಣ ಒಳಭಾಗದಲ್ಲಿ 2-2. ಇನ್ನು 2 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. ಅಂಗಣ ಒಳಭಾಗದಂತ ಮತ್ತೊಂದು ಹಿರಿಯ ಆಟಗಾರನ ಸೇರ್ಪಡೆ ರೂಪೇಶ್. ಈ ಒಂದು ಪಂದ್ಯ ಬಹುಶಃ ಲೆಫ್ಟಿ ಪ್ರವೀಣ್ ಅವರು ಆಡ್ತಾ ಇಲ್ಲ. ಟುಮಾ ಸೂರಸವನ್ 2-2. ರತನ್ ಈ ಬಾರಿಯ ಸದ ಚೆಂಡು ಔಟರ್ ರಜ್ ಆಗಿದೆ. ರೂಪೇಶ್ ಮುಖೇನ ಒಂದೊಡ ಸೇರ್ಪಡೆ ಥರ್ಡ್ ಮ್ಯಾನ್ ಭಾಗದಲ್ಲಿ. ಮ್ಯಾಚ್ ಟೈ. ಪಂದ್ಯ ಸರಿ ಸಮ. ನೀತು ಇವಾಗಲೇ ವೈಯಕ್ತಿಕವಾಗಿ ನೀತು ಅವರ ಮೊತ್ತ ನಾಟ್ ಔಟ್ ಆಗಿ 31ರ ಅಜೇಯತೆ ಆಟವನ್ನು ಆಡ್ತಾ ಇರುವಂತಹ ಆಟಗಾರ. ಒಂದು ಹಂತದಲ್ಲಿ ಕೈ ಜಾರಿದ ಪಂದ್ಯಾಟವನ್ನ ಮೊಗವೀರ್ಸನತ್ತ ಎಳೆದು ತಂದ ಯುವ ಆಟಗಾರರು ಕೂಡ ಅಂತಿಮ ಚೆಂಡಿನಲ್ಲಿ ಇವಾಗ 1 ಓಟ ಬರಬೇಕಾಗಿದೆ ಜಯಕ್ಕಾಗಿ. ರತನ್ ನೀತಿಗೆ ಸಂದ ಚೆಂಡಿ ತನ್ಮದ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಕಳಪೆ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಟೈ ಮಾಡುವಂತ ಅವಕಾಶ ಇತ್ತು. ತನ್ಮೂಲಕವಾಗಿ ನೀತು ಸಾಹಸದಲ್ಲಿ ಒಂದು ಪಂದ್ಯ 5 ವಿಕೆಟ್ಸ್ಗಳ ಭರ್ಜರಿ